ಒಂದು ವ್ಯಕ್ತಿತ್ವಕ್ಕೆ, ಆ ಕುಟುಂಬಕ್ಕೆ ಯಾರಾದರೂ ಕಳಂಕ ತರುವಂತ ಒಂದು ಷಡ್ಯಂತ್ರ ಮಾಡಿದ್ರೆ ಅದನ್ನು ನಾವು ಸಹಿಸೋದಿಲ್ಲ. ಅಷ್ಟು ಮಟ್ಟಿಗೆ ನಾವು ಸ್ಥಳದ ಜೊತೆಗೆ, ತಮ್ಮ ಜೊತೆಗೆ, ತಮ್ಮ ಕುಟುಂಬದ ಜೊತೆಗೆ ಎಲ್ಲ ಇದ್ದೇವೆ. ಇವತ್ತು ಲಕ್ಷಗಟ್ಟಲೆ ಜನ ಬರಬೇಕಾಗಿತ್ತು. ಅವರ ಒಂದು ಪ್ರಾತಿನಿಧಿಕ ಸ್ವರೂಪವಾಗಿ ನಾವು ಒಂದಷ್ಟು ಜನ ಬಂದಿದ್ದೇವೆ. ನಿಮ್ಮ ಜೊತೆಗೆ ತೀರ್ಥಹಳ್ಳಿ ಇದೆ, ತೀರ್ಥಹಳ್ಳಿ ಕ್ಷೇತ್ರ ಇದೆ. ತಮ್ಮ ಪ್ರಯತ್ನ ಮುಂದುವರಿಸಬೇಕು. ಎಲ್ಲೂ ಕೂಡ ಡೆಸ್ಪರೇಟ್ ಆಗಿ ನೋವಿನಿಂದ ನರಳಬಾರ್ದು. ನೀವು ಯಾರೋ ಕೆಲವರು ಇದ್ದಾರೆ, ದುಷ್ಟರು ಇದ್ದೇ ಇರ್ತಾರಲ್ಲ, ರಾಮಾಯಣ ಮಹಾಭಾರತದಲ್ಲೂ ಇದ್ದರು. ಹಾಗಾಗಿ ನಿಮ್ಮ ಭಕ್ತರು, ನಿಮ್ಮಿಂದ ಉಪಕಾರ ಪಡೆದಂತ ಜನ ಇವತ್ತು ಇದ್ದಾರೆ ನಿಮ್ಮ ಜೊತೆಗೆ ಅನ್ನುವಂಥ ಮರಿಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇನೆ, ಇದುವರೆಗೆ ಒಂದು ತಿಂಗಳಿಂದ ಯಾರು ಕುತಂತ್ರ ನಡೆಸಿ ದೇಶ ವಿದೇಶಗಳಲ್ಲಿ ಅಪಪ್ರಚಾರ ಮಾಡಿದ್ರು, ಧರ್ಮಸ್ಥಳ ಅಂದ್ರೆ ಇನ್ನೊಂದೇನೋ ಅಂತ ಹೇಳಿ ಹೇಳುವಂತ ಒಂದು ಪ್ರಯತ್ನ, ಷಡ್ಯಂತ್ರ ಏನು ನಡೀತು, ಅವರ ವಿರುದ್ಧ ಇವತ್ತು ಕ್ರಮ ತಗೊಂಡು ಯಾರು ಇವತ್ತ ಚಿನ್ನಪ್ಪನ ಹಿಡಿದಿದ್ದೀರಿ, ಮುಸ್ಕುದಾರಿ ಬಹಳ ಕುತೂಹಲ ಕೆರಳಿಸಿದ್ದವ, ಅವನು ಹಿಡಿದಿದ್ದೀರಿ. ಯಾರೋ ಇನ್ನೊಂದೆರಡು ಜನ ಹಿಡಿದಿದ್ದೀರಿ, ಅದು ಸಾಲದು. ಇದು ಹಿಂದಕ್ಕಿರುವಂತ ಶಕ್ತಿಗಳನ್ನ ಅರೆಸ್ಟ್ ಮಾಡಬೇಕು, NIA ಕೊಡ್ಬೇಕು. ಇದಕ್ಕೆ ಅಂತಾರಾಷ್ಟ್ರೀಯ ಒಂದು ಷಡ್ಯಂತ್ರ ಇದೆ. ನಾನೊಬ್ಬ ಶಾಸಕನಾಗಿ ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಗಮನಕ್ಕೆ ಬಂದಿದೆ. ಅದು ಅಂತಾರಾಷ್ಟ್ರೀಯ ಹಣ ಇದೆ. ಮತ್ತೆ ಯಾರು ಈ ಭಾಗದಲ್ಲಿ ನಕ್ಸಲೈಟ್ರನ್ನ ತಂದು ಹಾಕಿದ್ರು, ನಗರ ನಕ್ಸಲೈಟ್ರು, ಲೆಫ್ಟಿಸ್ಟ್, ಇವರು ಬಹಳ ದೊಡ್ಡ ಷಡ್ಯಂತ್ರ ಇದೆ. ಇವರಿಗೆ ಯಾರು ಹಣ ಕೊಟ್ಟರು, ಇವ್ರ ಜೊತೆಗೆ ಬಂದಂತ ಲಾಯರ್ಸ್ ಯಾರು, ಇವರಿಗೆ ಪ್ರಚೋದನೆ ಕೊಟ್ಟಂತವ್ರು ಯಾರು, ಇದೆಲ್ಲವೂ ಕೂಡ ಹೊರಗೆ ಬರಬೇಕು. ಆಗ ಮಾತ್ರ ನೆಮ್ಮದಿ ಆಗ್ತದೆ. ಸರ್ಕಾರ ಇದನ್ನು ಮೇಲ್ಮೇಲಕ್ಕೆ ತೇಲ್ಸಿ ಬಿಟ್ರೆ ಖಂಡಿತವಾಗೂ ಇದು ಅಪಚಾರ ಆಗ್ತದೆ ಮತ್ತು ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನುವಂಥ ಕೆಟ್ಟ ಹೆಸರು ಬರ್ತದೆ. ನಾವು ಮೊನ್ನೆ ಸದನದಲ್ಲಿ ಕೂಡ ಹೇಳಿದ್ದೇವೆ. ಇದನ್ನ ಕೂಲಂಕಷವಾಗಿ ವಿಚಾರ ಮಾಡಿ ಹೊರಗೆಳೆಯುವಂಥ ಒಂದು ಪ್ರಯತ್ನ ಇವತ್ತೇನು SIT ರಚನೆ ಆಗಿದೆ. ಪೂಜ್ಯರು ಕೂಡ ಸ್ವಾಗತ ಮಾಡಿದ್ದಾರೆ. ಕಳಂಕ ರಹಿತರಾಗಬೇಕು, ಅದಕ್ಕಾಗಿ SIT ರಚನೆ ಮಾಡಿದ್ದು ಒಳ್ಳೆಯದು ಅಂತ. ಅದನ್ನೇ ನಮ್ಮ ಸರ್ಕಾರ ಉಪಯೋಗಿಸುವುದು. ಅವರೇ ಸ್ವಾಗತ ಮಾಡಿದ್ದೇವೆ, ನೀವೇನು ಅಂತ ಸ್ವಾಗತ ನಾವೆಲ್ಲರೂ ಮಾಡಿದ್ದೇವೆ. ಆದರೆ ಅದು ಹೋಗಿರ್ತಕ್ಕಂಥ ರೀತಿ ನಮಗೆ ಸರಿ ಇಲ್ಲ. ಮೊದಲೇ ತಲೆಬುರುಡಿಯನ್ನೇ FSL ಲ್ಯಾಬಿಗೆ ಕಳಿಸ್ಬೇಕಾಗಿತ್ತು. ಅವ ಎಲ್ಲಿಂದ ಕಿತ್ತಿದ್ದಾನೆ ಅಂತ ಹೇಳಿ ಆ ಹೆಣ್ಮಗಳೊಬ್ಬಳು ಬಂದು ಹೇಳಿದ್ಲ, ಮಣಿಪಾಲದಲ್ಲಿ ಓದ್ತಾ ಇರುವಂತ ನನ್ನ ಮಗಳು ಇಲ್ಲಿ ಬಂದು ಸತ್ತೋದು ಅಂತ. ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ, ಅದು ಇಲ್ಲ ಅಂತ ನಮ್ಮ ರಿಪ್ಪನ್ಪೇಟೆ ಅವಳು ಆಯಮ್ಮ ಸುಜಾತ ಭಟ್ ಒಂದು ದೊಡ್ಡ ಪಾತ್ರಧಾರಿಗಳು ಅವರೆಲ್ಲ. ಅವ್ರಿಗೆ ಯಾರು ಇದನ್ನ ನಿರ್ವಹಿಸ್ಲಿಕ್ಕೆ ತರಬೇತಿ ಕೊಟ್ಟರಲ್ಲ. ಅವ್ರೊಂದು ಸಿನಿಮಾನೋ ಇನ್ನೇನು ಮಾಡಿದ್ರೆ ತುಂಬಾ ದುಡ್ಡು ಮಾಡ್ಬೋದಾಗಿತ್ತು. ಆದ್ರೆ ನಮ್ಮ ದೌರ್ಭಾಗ್ಯ ಏನಂದ್ರೆ ಈ ಸ್ಥಳದ ಬಗ್ಗೆ ಕಳಂಕ ತರುವಂತ ಒಂದು ಪ್ರಯತ್ನದ ನಾಟಕ ಅದಾಯ್ತು. ಅದನ್ನು ಬಿಡಬಾರ್ದು. ಪಾತ್ರಧಾರಿಗಳು, ಡೈರೆಕ್ಷನ್ನು, ಅದಕ್ಕೆ ಆರ್ಥಿಕ ನಿರ್ವಹಣೆ ಮಾಡಿರ್ತಕ್ಕಂಥವ್ರು ಎಲ್ಲರ ಒಂದು ಹೂರಣ ಹೊರಗೆ ಬರಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಒಂದು ಎನ್ಕ್ವೈರಿ ನಡಿಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಮತ್ತು ಪೂಜ್ಯರಿಗೆ ನಮ್ಮೆಲ್ಲರ ನಿಷ್ಠೆ ಇದೆ. ಎಲ್ಲ ಪರವಾಗಿ ನಾನು ಮಾತಾಡಿದ್ದೀನಿ ಅಂತ ಹೇಳಿ ಅನ್ಸುತ್ತೆ. ಇನ್ನು ಅನೇಕ ಮಾತಾಡೋದಿದ್ರು ಕೂಡ ನಿಮ್ಮ ಸಮಯ ನಾವು ತಗೊಳ್ಳೋದಿಲ್ಲ. ನಾವು ಜನರ ಜೊತೆ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.